ಕಮಲ್ ಹಾಸನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮಾತಾಡಿದ್ದಾರೆ. ಕಮಲ್ ಹಾಸನ್ ತಪ್ಪು ಮಾಡಿದ್ದಾರೆ, ಕಮಲ್ ಹಾಸನ್ ಕ್ಷಮೆ ಕೇಳಲೇಬೇಕು. ಇದು ಡಿಕೆ ಶಿವಕುಮಾರ್ ಅವರ ಮಾತು. ಕಮಲ್ ಹಾಸನ್ ತಪ್ಪು ಮಾಡಿದ್ದಾರೆ, ಕ್ಷಮೆ ಕೇಳ್ತಾರೆ. ನಟ ಕಮಲ್ ವಿಚಾರ ಎಲ್ಲೆಲ್ಲೂ ಹೋಗಬಾರದು, ನಾವು ಕೂಡ ನಮ್ಮ ಇತಿಮಿತಿಯಲ್ಲಿಯೇ ಇರಬೇಕು. ರಾಜ್ಯದ ಹಿತಕ್ಕಾಗಿ ವಿಕೋಪಕ್ಕೆ ಹೋಗಬಾರದು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಅವರು ಕಮಲ್ ಹಾಸನ್ ತಪ್ಪು ಮಾಡಿದ್ದಾರೆ, ಅವರು ಕ್ಷಮೆ ಕೇಳ್ತಾರೆ. ಕಮಲ್ ಹಾಸನ್ ವಿಚಾರ ಎಲ್ಲೆಲ್ಲೂ ಹೋಗಬಾರದು, ನಾವು ನಮ್ಮ ಇತಿಮಿತಿಯಲ್ಲಿ ಇರಬೇಕು. ರಾಜ್ಯದ ಹಿತಾಸಕ್ತಿಯನ್ನ ನಾವು ನೋಡಿಕೊಂಡು ಎಲ್ಲವನ್ನ ಗಮನಿಸಬೇಕು ಅಂತ ಅವರು ಹೇಳಿದ್ದಾರೆ. ನ್ಯಾಯಾಲಯದಲ್ಲಿ ಎಲ್ಲರಿಗೂ ಕೂಡ ಗಮನದಲ್ಲಿಟ್ಟುಕೊಂಡು ಕೆಲವು ಅಭಿಪ್ರಾಯವನ್ನು ಪಡೆದಿದ್ದಾರೆ. ರಾಜ್ಯದ ಹಿತ ಕಾಪಾಡಬೇಕು, ಭಾಷೆ ಹಿತ ಕಾಪಾಡಬೇಕು. ನಿನ್ನೆ ಕೂಡ ನಾನು ಕೆಲವು ನಮ್ಮ ಸಾಹಿತಿಗಳ ಹತ್ರ ಮಾತಾಡ್ತೇನೆ, ಹಂಪ ನಾಗರಾಜ್ ಹತ್ರ ಮಾತಾಡ್ತೇನೆ, ದೇವಸ್ಥಾನ ಮಾತಾಡ್ತೇನೆ. ಏನಿದು ಸಾರಾಂಶ, ಯಾರು ತಪ್ಪು ಯಾರು ಸರಿ ಇಲ್ಲ ಅಂತ ಚರ್ಚೆ ಮಾಡಿದ್ದೆ. ಸೊ ನಾವೆಲ್ಲ ದ್ರಾವಿಡ ಭಾಗಕ್ಕೆ ಸೇರಿದಂತೆ ಮೇಲು ಕೀಳು ಅನ್ನೋದು ಏನಿಲ್ಲ, ಎಲ್ಲರೂ ಒಟ್ಟಿಗೆ ಒಂದೇ ಸಂದರ್ಭದಲ್ಲಿ ಒಂದೊಂದು ಭಾಷೆಯಿಂದ ಎಲ್ಲ ಕೂಡ ಬಂದಿದೆ. ನಾವು ಭಾಷೆ ಮಾತಾಡಬೇಕಾದ್ರೆ ತೆಲುಗುದು ಕೆಲವು ಅಕ್ಷರಗಳು ಕಾಣ್ತದೆ, ತಮಿಳು ಮಾತಾಡಬೇಕಾದ್ರೆ ಕೆಲವು ಅಕ್ಷರ. ಕಮಲ್ ಹಾಸನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮಾತಾಡಿದ್ದಾರೆ. ಕಮಲ್ ಹಾಸನ್ ತಪ್ಪು ಮಾಡಿದ್ದಾರೆ, ಕಮಲ್ ಹಾಸನ್ ಕ್ಷಮೆ ಕೇಳಲೇಬೇಕು. ಇದು ಡಿಕೆ ಶಿವಕುಮಾರ್ ಅವರ ಮಾತು. ಕಮಲ್ ಹಾಸನ್ ತಪ್ಪು ಮಾಡಿದ್ದಾರೆ, ಕ್ಷಮೆ ಕೇಳ್ತಾರೆ. ನಟ ಕಮಲ್ ವಿಚಾರ ಎಲ್ಲೆಲ್ಲೂ ಹೋಗಬಾರದು, ನಾವು ಕೂಡ ನಮ್ಮ ಇತಿಮಿತಿಯಲ್ಲಿಯೇ ಇರಬೇಕು. ರಾಜ್ಯದ ಹಿತಕ್ಕಾಗಿ ವಿಕೋಪಕ್ಕೆ ಹೋಗಬಾರದು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಅವರು ಕಮಲ್ ಹಾಸನ್ ತಪ್ಪು ಮಾಡಿದ್ದಾರೆ, ಅವರು ಕ್ಷಮೆ ಕೇಳ್ತಾರೆ. ಕಮಲ್ ಹಾಸನ್ ವಿಚಾರ ಎಲ್ಲೆಲ್ಲೂ ಹೋಗಬಾರದು, ನಾವು ನಮ್ಮ ಇತಿಮಿತಿಯಲ್ಲಿ ಇರಬೇಕು. ರಾಜ್ಯದ ಹಿತಾಸಕ್ತಿಯನ್ನ ನಾವು ನೋಡಿಕೊಂಡು ಎಲ್ಲವನ್ನ ಗಮನಿಸಬೇಕು ಅಂತ ಅವರು ಹೇಳಿದ್ದಾರೆ. ನ್ಯಾಯಾಲಯದಲ್ಲಿ ಎಲ್ಲರಿಗೂ ಕೂಡ ಗಮನದಲ್ಲಿಟ್ಟುಕೊಂಡು ಕೆಲವು ಅಭಿಪ್ರಾಯವನ್ನು ಪಡೆದಿದ್ದಾರೆ. ರಾಜ್ಯದ ಹಿತ ಕಾಪಾಡಬೇಕು, ಭಾಷೆ ಹಿತ ಕಾಪಾಡಬೇಕು. ನಿನ್ನೆ ಕೂಡ ನಾನು ಕೆಲವು ನಮ್ಮ ಸಾಹಿತಿಗಳ ಹತ್ರ ಮಾತಾಡ್ತೇನೆ, ಹಂಪ ನಾಗರಾಜ್ ಹತ್ರ ಮಾತಾಡ್ತೇನೆ, ದೇವಸ್ಥಾನ ಮಾತಾಡ್ತೇನೆ. ಏನಿದು ಸಾರಾಂಶ, ಯಾರು ತಪ್ಪು ಯಾರು ಸರಿ ಇಲ್ಲ ಅಂತ ಚರ್ಚೆ ಮಾಡಿದ್ದೆ. ಸೊ ನಾವೆಲ್ಲ ದ್ರಾವಿಡ ಭಾಗಕ್ಕೆ ಸೇರಿದಂತೆ ಮೇಲು ಕೀಳು ಅನ್ನೋದು ಏನಿಲ್ಲ, ಎಲ್ಲರೂ ಒಟ್ಟಿಗೆ ಒಂದೇ ಸಂದರ್ಭದಲ್ಲಿ ಒಂದೊಂದು ಭಾಷೆಯಿಂದ ಎಲ್ಲ ಕೂಡ ಬಂದಿದೆ. ನಾವು ಭಾಷೆ ಮಾತಾಡಬೇಕಾದ್ರೆ ತೆಲುಗುದು ಕೆಲವು ಅಕ್ಷರಗಳು ಕಾಣ್ತದೆ. ಕಮಲ್ ಹಾಸನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮಾತಾಡಿದ್ದಾರೆ. ಕಮಲ್ ಹಾಸನ್ ತಪ್ಪು ಮಾಡಿದ್ದಾರೆ, ಕಮಲ್ ಹಾಸನ್ ಕ್ಷಮೆ ಕೇಳಲೇಬೇಕು. ಇದು ಡಿಕೆ ಶಿವಕುಮಾರ್ ಅವರ ಮಾತು. ಕಮಲ್ ಹಾಸನ್ ತಪ್ಪು ಮಾಡಿದ್ದಾರೆ, ಕ್ಷಮೆ ಕೇಳ್ತಾರೆ. ನಟ ಕಮಲ್ ವಿಚಾರ ಎಲ್ಲೆಲ್ಲೂ ಹೋಗಬಾರದು, ನಾವು ಕೂಡ ನಮ್ಮ ಇತಿಮಿತಿಯಲ್ಲಿಯೇ ಇರಬೇಕು. ರಾಜ್ಯದ ಹಿತಕ್ಕಾಗಿ ವಿಕೋಪಕ್ಕೆ ಹೋಗಬಾರದು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಅವರು ಕಮಲ್ ಹಾಸನ್ ತಪ್ಪು ಮಾಡಿದ್ದಾರೆ, ಅವರು ಕ್ಷಮೆ ಕೇಳ್ತಾರೆ. ಕಮಲ್ ಹಾಸನ್ ವಿಚಾರ ಎಲ್ಲೆಲ್ಲೂ ಹೋಗಬಾರದು, ನಾವು ನಮ್ಮ ಇತಿಮಿತಿಯಲ್ಲಿ ಇರಬೇಕು. ರಾಜ್ಯದ ಹಿತಾಸಕ್ತಿಯನ್ನ ನಾವು ನೋಡಿಕೊಂಡು ಎಲ್ಲವನ್ನ ಗಮನಿಸಬೇಕು ಅಂತ ಅವರು ಹೇಳಿದ್ದಾರೆ. ನ್ಯಾಯಾಲಯದಲ್ಲಿ ಎಲ್ಲರಿಗೂ ಕೂಡ ಗಮನದಲ್ಲಿಟ್ಟುಕೊಂಡು ಕೆಲವು ಅಭಿಪ್ರಾಯವನ್ನು ಪಡೆದಿದ್ದಾರೆ. ರಾಜ್ಯದ ಹಿತ ಕಾಪಾಡಬೇಕು, ಭಾಷೆ ಹಿತ ಕಾಪಾಡಬೇಕು. ನಿನ್ನೆ ಕೂಡ ನಾನು ಕೆಲವು ನಮ್ಮ ಸಾಹಿತಿಗಳ ಹತ್ರ ಮಾತಾಡ್ತೇನೆ, ಹಂಪ ನಾಗರಾಜ್ ಹತ್ರ ಮಾತಾಡ್ತೇನೆ, ದೇವಸ್ಥಾನ ಮಾತಾಡ್ತೇನೆ. ಏನಿದು ಸಾರಾಂಶ, ಯಾರು ತಪ್ಪು ಯಾರು ಸರಿ ಇಲ್ಲ ಅಂತ ಚರ್ಚೆ ಮಾಡಿದ್ದೆ. ಸೊ ನಾವೆಲ್ಲ ದ್ರಾವಿಡ ಭಾಗಕ್ಕೆ ಸೇರಿದಂತೆ ಮೇಲು ಕೀಳು ಅನ್ನೋದು ಏನಿಲ್ಲ, ಎಲ್ಲರೂ ಒಟ್ಟಿಗೆ ಒಂದೇ ಸಂದರ್ಭದಲ್ಲಿ ಒಂದೊಂದು ಭಾಷೆಯಿಂದ ಎಲ್ಲ ಕೂಡ ಬಂದಿದೆ. ನಾವು ಭಾಷೆ ಮಾತಾಡಬೇಕಾದ್ರೆ ತೆಲುಗುದು ಕೆಲವು ಅಕ್ಷರಗಳು ಕಾಣ್ತದೆ, ತಮಿಳು ಮಾತಾಡಬೇಕಾದ್ರೆ ಕೆಲವು ಅಕ್ಷರ.
ಇನ್ನು ಕಮಲ್ ಹಾಸನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮಾತಾಡಿದ್ದಾರೆ. ಕಮಲ್ ಹಾಸನ್ ತಪ್ಪು ಮಾಡಿದ್ದಾರೆ, ಕಮಲ್ ಹಾಸನ್ ಕ್ಷಮೆ ಕೇಳಲೇಬೇಕು. ಇದು ಡಿಕೆ ಶಿವಕುಮಾರ್ ಅವರ ಮಾತು. ಕಮಲ್ ಹಾಸನ್ ತಪ್ಪು ಮಾಡಿದ್ದಾರೆ, ಕ್ಷಮೆ ಕೇಳ್ತಾರೆ. ನಟ ಕಮಲ್ ವಿಚಾರ ಎಲ್ಲೆಲ್ಲೂ ಹೋಗಬಾರದು, ನಾವು ಕೂಡ ನಮ್ಮ ಇತಿಮಿತಿಯಲ್ಲಿಯೇ ಇರಬೇಕು. ರಾಜ್ಯದ ಹಿತಕ್ಕಾಗಿ ವಿಕೋಪಕ್ಕೆ ಹೋಗಬಾರದು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಅವರು ಕಮಲ್ ಹಾಸನ್ ತಪ್ಪು ಮಾಡಿದ್ದಾರೆ, ಅವರು ಕ್ಷಮೆ ಕೇಳ್ತಾರೆ. ಕಮಲ್ ಹಾಸನ್ ವಿಚಾರ ಎಲ್ಲೆಲ್ಲೂ ಹೋಗಬಾರದು, ನಾವು ನಮ್ಮ ಇತಿಮಿತಿಯಲ್ಲಿ ಇರಬೇಕು. ರಾಜ್ಯದ ಹಿತಾಸಕ್ತಿಯನ್ನ ನಾವು ನೋಡಿಕೊಂಡು ಎಲ್ಲವನ್ನ ಗಮನಿಸಬೇಕು ಅಂತ ಅವರು ಹೇಳಿದ್ದಾರೆ. ನ್ಯಾಯಾಲಯದಲ್ಲಿ ಎಲ್ಲರಿಗೂ ಕೂಡ ಗಮನದಲ್ಲಿಟ್ಟುಕೊಂಡು ಅಭಿಪ್ರಾಯವನ್ನು ಪಡೆದಿದ್ದಾರೆ. ರಾಜ್ಯದ ಹಿತ ಕಾಪಾಡಬೇಕು, ಭಾಷೆ ಹಿತ ಕಾಪಾಡಬೇಕು. ನಿನ್ನೆ ಕೂಡ ನಾನು ಕೆಲವು ನಮ್ಮ ಸಾಹಿತಿಗಳ ಹತ್ರ ಮಾತಾಡಿದೆ, ಹಂಪ ನಾಗರಾಜ್ ಹತ್ರ ಮಾತಾಡಿದೆ, ಬೇರೆಯವ್ರ ಜೊತೆ ಮಾತಾಡಿದೆ. ಏನಿದು ಸಾರಾಂಶ, ಯಾರು ತಪ್ಪು ಯಾರು ಸರಿ ಇಲ್ಲ ಅಂತ ಚರ್ಚೆ ಮಾಡಿದೆ. ಸೊ ನಾವೆಲ್ಲ ದ್ರಾವಿಡ ಭಾಗಕ್ಕೆ ಸೇರಿದಂತೆ ಮೇಲು ಕೀಳು ಅನ್ನೋದು ಏನಿಲ್ಲ, ಎಲ್ಲರೂ ಒಟ್ಟಿಗೆ ಒಂದೇ ಸಂದರ್ಭದಲ್ಲಿ ಒಂದೊಂದು ಭಾಷೆಯಿಂದ ಎಲ್ಲ ಕೂಡ ಬಂದಿದೆ. ನಾವು ಭಾಷೆ ಮಾತಾಡಬೇಕಾದ್ರೆ ತೆಲುಗು ಕೆಲವು ಅಕ್ಷರಗಳು ಕಾಣ್ತದೆ, ತಮಿಳು ಮಾತಾಡಬೇಕಾದ್ರೆ ಕೆಲವು ಅಕ್ಷರ. ಇನ್ನು ಕಮಲ್ ಹಾಸನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮಾತಾಡಿದ್ದಾರೆ. ಕಮಲ್ ಹಾಸನ್ ತಪ್ಪು ಮಾಡಿದ್ದಾರೆ, ಕಮಲ್ ಹಾಸನ್ ಕ್ಷಮೆ ಕೇಳಲೇಬೇಕು. ಇದು ಡಿಕೆ ಶಿವಕುಮಾರ್ ಅವರ ಮಾತು. ಕಮಲ್ ಹಾಸನ್ ತಪ್ಪು ಮಾಡಿದ್ದಾರೆ, ಕ್ಷಮೆ ಕೇಳ್ತಾರೆ. ನಟ ಕಮಲ್ ವಿಚಾರ ಎಲ್ಲೆಲ್ಲೂ ಹೋಗಬಾರದು, ನಾವು ಕೂಡ ನಮ್ಮ ಇತಿಮಿತಿಯಲ್ಲಿಯೇ ಇರಬೇಕು. ರಾಜ್ಯದ ಹಿತಕ್ಕಾಗಿ ವಿಕೋಪಕ್ಕೆ ಹೋಗಬಾರದು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಅವರು ಕಮಲ್ ಹಾಸನ್ ತಪ್ಪು ಮಾಡಿದ್ದಾರೆ, ಅವರು ಕ್ಷಮೆ ಕೇಳ್ತಾರೆ. ಕಮಲ್ ಹಾಸನ್ ವಿಚಾರ ಎಲ್ಲೆಲ್ಲೂ ಹೋಗಬಾರದು, ನಾವು ನಮ್ಮ ಇತಿಮಿತಿಯಲ್ಲಿ ಇರಬೇಕು. ರಾಜ್ಯದ ಹಿತಾಸಕ್ತಿಯನ್ನ ನಾವು ನೋಡಿಕೊಂಡು ಎಲ್ಲವನ್ನ ಗಮನಿಸಬೇಕು ಅಂತ ಅವರು ಹೇಳಿದ್ದಾರೆ. ನ್ಯಾಯಾಲಯದಲ್ಲಿ ಎಲ್ಲರಿಗೂ ಕೂಡ ಗಮನದಲ್ಲಿಟ್ಟುಕೊಂಡು ಅಭಿಪ್ರಾಯವನ್ನು ಪಡೆದಿದ್ದಾರೆ. ರಾಜ್ಯದ ಹಿತ ಕಾಪಾಡಬೇಕು, ಭಾಷೆ ಹಿತ ಕಾಪಾಡಬೇಕು. ನಿನ್ನೆ ಕೂಡ ನಾನು ಕೆಲವು ನಮ್ಮ ಸಾಹಿತಿಗಳ ಹತ್ರ ಮಾತಾಡಿದೆ, ಹಂಪ ನಾಗರಾಜ್ ಹತ್ರ ಮಾತಾಡಿದೆ, ಬೇರೆಯವ್ರ ಜೊತೆ ಮಾತಾಡಿದೆ. ಏನಿದು ಸಾರಾಂಶ, ಯಾರು ತಪ್ಪು ಯಾರು ಸರಿ ಇಲ್ಲ ಅಂತ ಚರ್ಚೆ ಮಾಡಿದೆ. ಸೊ ನಾವೆಲ್ಲ ದ್ರಾವಿಡ ಭಾಗಕ್ಕೆ ಸೇರಿದಂತೆ ಮೇಲು ಕೀಳು ಅನ್ನೋದು ಏನಿಲ್ಲ, ಎಲ್ಲರೂ ಒಟ್ಟಿಗೆ ಒಂದೇ ಸಂದರ್ಭದಲ್ಲಿ ಒಂದೊಂದು ಭಾಷೆಯಿಂದ ಎಲ್ಲ ಕೂಡ ಬಂದಿದೆ. ನಾವು ಭಾಷೆ ಮಾತಾಡಬೇಕಾದ್ರೆ ತೆಲುಗು ಕೆಲವು ಅಕ್ಷರಗಳು ಕಾಣ್ತದೆ, ತಮಿಳು ಮಾತಾಡಬೇಕಾದ್ರೆ ಕೆಲವು ಅಕ್ಷರ. ಇನ್ನು ಕಮಲ್ ಹಾಸನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮಾತಾಡಿದ್ದಾರೆ. ಕಮಲ್ ಹಾಸನ್ ತಪ್ಪು ಮಾಡಿದ್ದಾರೆ, ಕಮಲ್ ಹಾಸನ್ ಕ್ಷಮೆ ಕೇಳಲೇಬೇಕು. ಇದು ಡಿಕೆ ಶಿವಕುಮಾರ್ ಅವರ ಮಾತು. ಕಮಲ್ ಹಾಸನ್ ತಪ್ಪು ಮಾಡಿದ್ದಾರೆ, ಕ್ಷಮೆ ಕೇಳ್ತಾರೆ. ನಟ ಕಮಲ್ ವಿಚಾರ ಎಲ್ಲೆಲ್ಲೂ ಹೋಗಬಾರದು, ನಾವು ಕೂಡ ನಮ್ಮ ಇತಿಮಿತಿಯಲ್ಲಿಯೇ ಇರಬೇಕು. ರಾಜ್ಯದ ಹಿತಕ್ಕಾಗಿ ವಿಕೋಪಕ್ಕೆ ಹೋಗಬಾರದು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಅವರು ಕಮಲ್ ಹಾಸನ್ ತಪ್ಪು ಮಾಡಿದ್ದಾರೆ, ಅವರು ಕ್ಷಮೆ ಕೇಳ್ತಾರೆ. ಕಮಲ್ ಹಾಸನ್ ವಿಚಾರ ಎಲ್ಲೆಲ್ಲೂ ಹೋಗಬಾರದು, ನಾವು ನಮ್ಮ ಇತಿಮಿತಿಯಲ್ಲಿ ಇರಬೇಕು. ರಾಜ್ಯದ ಹಿತಾಸಕ್ತಿಯನ್ನ ನಾವು ನೋಡಿಕೊಂಡು ಎಲ್ಲವನ್ನ ಗಮನಿಸಬೇಕು ಅಂತ ಅವರು ಹೇಳಿದ್ದಾರೆ. ನ್ಯಾಯಾಲಯದಲ್ಲಿ ಎಲ್ಲರಿಗೂ ಕೂಡ ಗಮನದಲ್ಲಿಟ್ಟುಕೊಂಡು ಅಭಿಪ್ರಾಯವನ್ನು ಪಡೆದಿದ್ದಾರೆ. ರಾಜ್ಯದ ಹಿತ ಕಾಪಾಡಬೇಕು, ಭಾಷೆ ಹಿತ ಕಾಪಾಡಬೇಕು. ನಿನ್ನೆ ಕೂಡ ನಾನು ಕೆಲವು ನಮ್ಮ ಸಾಹಿತಿಗಳ ಹತ್ರ ಮಾತಾಡಿದೆ, ಹಂಪ ನಾಗರಾಜ್ ಹತ್ರ ಮಾತಾಡಿದೆ, ಬೇರೆಯವ್ರ ಜೊತೆ ಮಾತಾಡಿದೆ. ಏನಿದು ಸಾರಾಂಶ, ಯಾರು ತಪ್ಪು ಯಾರು ಸರಿ ಇಲ್ಲ ಅಂತ ಚರ್ಚೆ ಮಾಡಿದೆ. ಸೊ ನಾವೆಲ್ಲ ದ್ರಾವಿಡ ಭಾಗಕ್ಕೆ ಸೇರಿದಂತೆ ಮೇಲು ಕೀಳು ಅನ್ನೋದು ಏನಿಲ್ಲ, ಎಲ್ಲರೂ ಒಟ್ಟಿಗೆ ಒಂದೇ ಸಂದರ್ಭದಲ್ಲಿ ಒಂದೊಂದು ಭಾಷೆಯಿಂದ ಎಲ್ಲ ಕೂಡ ಬಂದಿದೆ. ನಾವು ಭಾಷೆ ಮಾತಾಡಬೇಕಾದ್ರೆ ತೆಲುಗು